ಅಲ್ಲಿ ಹೋಗಿ ಮಾತಾಡೋಣ. ನೆಕ್ಸ್ಟ್ ನಿಮ್ಮ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ನಿಮ್ಮ ತಾತನ ಬಗ್ಗೆ ಎಲ್ಲ ಹಂಚ್ಕೊಡ್ರಿ ಒಂದಿಷ್ಟು ವಿಷಯ. ಖಂಡಿತ. ಸೊ ಈಗ ನಿಮ್ಮ ಎಜುಕೇಷನ್ನು ಹೇಗೆ ಏನು ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. ಶೋರ್ ಮೇಡಮ್. ಷಣ್ಮುಖ ಅವರೇ, ತಾತನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಓಕೆ, ಇನ್ನು ನಿಮ್ಮ ವಿಷಯಕ್ಕೆ ಬರೋಣಪ್ಪ. ಸೊ ನಿಮ್ಮ ಎಜುಕೇಷನ್ನು ಎಲ್ಲಿ? ಸದಾಶಿವನಗರ ಯಾವ ಸ್ಕೂಲಲ್ಲಿ ಓದಿತ್ತು ಮೇಡಮ್? ಇಲ್ಲೇ ಪೂರ್ಣಪ್ರಜ್ಞೆ ಎಜುಕೇಷನ್ ಸೆಂಟರ್ ಅಂತ ಸದಾಶಿವನಗರಲ್ಲಿ. ತಾತನ ಮನೆಯಿಂದ ಜಸ್ಟ್ 2 ನಿಮಿಷ ಬೈ ವಾಕ್, ಅಂದ್ರೆ ನಡ್ಕೊಂಡ್ರೆ 2 ನಿಮಿಷ, ಓಡೋದ್ರೆ 1 ನಿಮಿಷ. ಸೊ ಮಕ್ಕಳಿದ್ದಾಗ ಎಲ್ಲ ಒಟ್ಟಿಗೆ ಹೋಗ್ತಿದ್ರಿ ಅಂತ? ಹೌದು. ನಾವು ಸುಮಾರು ಒಂದು 6ರಿಂದ 8 ಜನ ಒನ್ ಪಾಯಿಂಟ್ ಆಫ್ ಟೈಮ್. ನಮ್ಮ ಅಕ್ಕ ಸರಸ್ವತಿ, ನನ್ನ ತಂಗಿ ಪಾರ್ವತಿ, ವಿನಯ್ ರಾಘುಮಾಮ ಅವ್ರ ದೊಡ್ಡ ಮಗ, ಗುರು ಯುವ ರಾಘುಮಾಮ ಅವ್ರ ಚಿಕ್ಕ ಮಗ, ಆಮೇಲೆ ನನ್ನ ಕಸಿನ್ಸ್ ಮಮತಾ, ಲಾವಣ್ಯ, ಎಷ್ಟು ಜನ ಆದ್ವಿ? 6. ನಾನು ಟೋಟ್ಲಿ 7. ಆಮೇಲೆ ಇವರು ಕೂಡ ಎಲ್ಲ ವಿಜಯ ರಾಘವೇಂದ್ರ ಕೂಡ ಅಲ್ಲೇ ಓದಿದ್ದು, ಕಸಿನ್ ದೊಡ್ಡಪ್ಪನ ಮಗ. ರಾಘಣ್ಣನೂ ಅಲ್ಲೇ ಓದಿದ್ದು. ಮುರಳಿ ಪ್ರಾಬಬ್ಲಿ ಒಂದು 3rd ಸ್ಟ್ಯಾಂಡರ್ಡ್ ತನಕ ಏನೋ ಓದ್ದ. ಆಮೇಲೆ ಅವ್ರ ಅಕ್ಕ ವೀಣಕ್ಕ, ನಮ್ಮ ಅಕ್ಕ, ಅವರು ಅಲ್ಲೇ ಓದಿದ್ದು. ಅವ್ರ ಮನೆಗಳು ಇದೇ ಏರಿಯಾದಲ್ಲಿತ್ತ? ಇಲ್ಲ, ಅವರು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಇದ್ದಿದ್ದು, ಬಟ್ ಇಲ್ಲೇ ಬರ್ತಾ ಇದ್ರು ಸ್ಕೂಲಿಗೆ. ಹೌದು. ವೀಣಕ್ಕ ಆಮೇಲೆ ರಾಘಣ್ಣ ಇಬ್ಬರು ಅವರು ಫುಲ್ ಸ್ಕೂಲಿಂಗ್ ಅಲ್ಲೇ ಪೂರ್ಣಪ್ರಜ್ಞೆ ಅಲ್ಲೇ ಮಾಡಿದ್ದು. ಐ ಆಮ್ ನಾಟ್ ವೆರಿ ಶ್ಯೂರ್, ಬಟ್ ಮಿಲನ ಪ್ರಕಾಶ್ ಅಲ್ಲ, ಅವರು ಅವ್ರ ಸಿಸ್ಟರ್ ಕೂಡ ಮೋಸ್ಟ್ಲಿ ಅಲ್ಲೇ ಓದಿದಿರ್ಬೇಕಂತ. ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ಅವರೇ ಫಸ್ಟ್ ಅಂದ್ಕೊಳ್ತೀನಿ. ಅದಾದಮೇಲೆ ನಾವು ಅಷ್ಟು 10th ತನಕ ಅಲ್ಲೇ ಓದಿದ್ದು. ಹೌದು, KG ಇಂದ 10th ವರೆಗೂ ಎಲ್ಲೂ ಚೇಂಜ್ ಮಾಡಿಲ್ಲ ಸ್ಕೂಲು. 13 years. ಈ ವರ್ಷ ಸ್ಪೆಷಲ್ ಏನಂದರೆ ನಾವು ಇಯರ್ 2000ಅಲ್ಲಿ 10th ಸ್ಟ್ಯಾಂಡರ್ಡ್ ಮುಗಿಸಿದ್ದು. ಸೊ 25 ಈ ರೀಸೆಂಟಾಗಿ 25 years ಸಿಲ್ವರ್ ಜೂಬ್ಲಿ ರಿಯೂನಿಯನ್ ಮಾಡಿದ್ರಾ? ಸ್ಕೂಲ್ ಎಲ್ಲ ಸೇರಿದ್ವಿ, ಸುಮಾರು ಜನ ಸೇರಿದ್ವಿ. ಭಾಳ ತುಂಬ ಚೆನ್ನಾಗಿತ್ತು. ಸೊ ಸ್ಕೂಲ್ ಮುಗಿಸಿ ನಿಮ್ಮ ಸ್ಕೂಲ್ ಟೈಮಲ್ಲಿ ಯಾವಾಗಾದ್ರೂ ತಾತ ಜೊತೆಗೆ ಬಂದಿದ್ದುಂಟಾ, ಅಥವಾ ಸ್ಕೂಲಿಗೆ ಬರ್ತಾ ಇದ್ರಾ? ಬಂದಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ 1-2 ಸಲ ಬಂದು ಬಿಟ್ಟಿರೋದು, ಕರ್ಕೊಂಡು ಹೋಗಿದ್ದು, ಅಂದರೆ ಕಿಂಡರ್ಗಾರ್ಟನ್ಲಿದ್ದಾಗ. ಅದಾದಮೇಲೆ ಇಲ್ಲ, ಯಾವಾಗಲೂ ಇಲ್ಲ. ತುಂಬ ಹತ್ರ ಅಲ್ವಾ ಮೇಡಮ್, ಬಂದು ಕರ್ಕೊಂಡು ನಾವೇ ಹೋಗ್ತಾ ಇದ್ವಿ. ಓಕೆ. ಹೇಗಿತ್ತು ಈ ಸ್ಕೂಲು? ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಚೆನ್ನಾಗಿತ್ತು? ತುಂಬ ಚೆನ್ನಾಗಿತ್ತು ಮೇಡಮ್. ಅಂದರೆ ಜಾಯಿಂಟ್ ಫ್ಯಾಮಿಲಿ, ಸೊ ಎಲ್ಲ ಒಟ್ಟಿಗೆ ಇರ್ತಾ ಇದ್ವಿ ಮನೆಯಲ್ಲಿ. ಸ್ಕೂಲ್ ಕೂಡ ಚೆನ್ನಾಗಿತ್ತು. ಇವತ್ತು ಏನೇ ಆಗಿದ್ರೂ ಬಿಗ್ ಪೋರ್ಷನ್ ನಮ್ಮ ಸ್ಕೂಲ್ಗೆ ಅದು ಒಂಥರ ನಾವು ಹೇಳಲೇಬೇಕು ಅದನ್ನು. ಲಾರ್ಜ್ ಪಾರ್ಟ್ ಆಫ್ ವಾಟ್ ವಿ ಆರ್ ಟುಡೇ ಇಸ್ ಬಿಕಾಸ್ ಆಫ್ ಸ್ಕೂಲಲ್ಲಿ ಏನು ಕಲ್ತ್ವಿ, ಟೀಚರ್ಸು, ಆ ಸ್ಕೂಲು. ಇನ್ನೂ ಅಲ್ಲಿದ್ದ ಕ್ವಾಡ್ರ್ಯಾಂಗಲ್ಲು, ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಿದ್ದು, ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದಿದ್ದು. ಸೊ ಮನೆ ಪಕ್ಕದಲ್ಲಿ ಸ್ಕೂಲ್ ಇರೋದ್ರಿಂದ ಅವಾಗವಾಗ ಆ ಕಡೆ ಹೋಗ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀನಿ. ಈ ಸ್ಕೂಲ್ ನೀವು ಹೇಳಿದ್ರಿ, ಅದಕ್ಕಿಂತ ಮುಂಚೆ ಒಂದ್ಸರಿ ನೀವು ಹೇಳಿದ್ರಿ ಚೆನ್ನೈಯಲ್ಲಿ ಇದ್ರಿ ಎಲ್ಲ ಅಂತ. ಹೌದು. ಅಂದ್ರೆ ಎಲ್ಲ ಚೆನ್ನೈಯಲ್ಲಿ ಇದ್ದು ಇಲ್ಲಿಗೆ ಶಿಫ್ಟ್ ಆದ್ರಿ. ಹೌದು. ಶಿಫ್ಟ್ ಆದಾಗ ಫಸ್ಟ್ ಶಿಫ್ಟ್ ಆಗಿದ್ದು ಈ ಮನೆ ಅಂತ. ಈಗ ನಾವು ಬಂದಿದೀವಲ್ಲ ಇದೇ ಮನೆಯಲ್ಲಿ ಎಲ್ಲರೂ ಶಿಫ್ಟ್ ಆಗಿದ್ರಿ ಅಂತ. 85 ಅನ್ಕೊಳ್ತೀನಿ. ಓಕೆ. ಸೊ ಅಲ್ಲಿ ಸದಾಶಿವನಗರಲ್ಲಿ ನಮ್ಮ ತಾತನ ಮನೆ ಏನಿದೆ ಅದು ಇತ್ತು, ಬಟ್ ಆ ಮನೇನ ಇನ್ಯಾರೋ ಒಬ್ರು ಪಬ್ಲಿಕೇಶನ್ ಕಂಪನಿಗೆ ರೆಂಟ್ ಮಾಡಿ ಅವೈಲಬಲ್ ಇರಲಿಲ್ಲ ಅಂತೇಳಿ ಅವರು ಖಾಲಿ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ ಆಗಿ ಅಂತ ಎಲ್ಲ. ಎಷ್ಟು ವರ್ಷ ಇದ್ರು ಈ ಮನೇಲಿ? ಅಲ್ಲಿಗೆ ಶಿಫ್ಟ್ ಆದಾಗ 89 ಅನ್ಕೊಳ್ತೀನಿ, 88 89 ಆ ಮನೆ ಅವ್ರು ವೆಕೇಟ್ ಮಾಡಿ ಶಿಫ್ಟ್ ಆದ. ಈ ಮನೆಗೆ ಯಾವಾಗ? 85 ಎಲ್ಲಿವರೆಗೂ ಇದ್ರು? ಅದೇ 88 89 ಅಲ್ಲಿ ಶಿಫ್ಟ್ ಆಗೋವರೆಗೂ. ಹೌದು. ಅಲ್ಲಿ ಈ ಮನೆಗೆ ಬಂದಾಗ ಇನ್ನು ನಮ್ಮಮ್ಮ ಒಬ್ಬರಿಗೆ ಮದುವೆ ಆಗಿದ್ದಿದ್ದು. ಇಲ್ಲಿ ಬಂದ್ಮೇಲೆ ಶಿವಮಾಮಂದು ರಾಘುಮಾಮಂದು ಇಬ್ರು ಮದುವೆನು ಈ ಮನೇಲಿದ್ದಾಗ ಮದುವೆ ಎಲ್ಲ ಶಿವಮಾಮಂದು 86, ರಾಘುಮಾಮಂದು 88 ಮದುವೆ ಆಗಿದೆ. ಸೊ ನಿಮ್ಮ ತಾತ ಈ ಮನೆಯಲ್ಲಿ ಇದ್ರು ಹಾಗಾದ್ರೆ 3 years ಎಲ್ಲ ಇಲ್ಲೇ ಎಲ್ಲ ಒಟ್ಟಿಗೆ ಇಲ್ಲೇ ಸೇರ್ತಾ ಇದ್ರಿ? ಹೌದು. ಆ ತರದ್ದು ಏನಾದ್ರು ಇಲ್ಲಿ ಯಾವಾಗ್ಲೂ ಅವರು ಓಡಾಡ್ತಿದ್ದು ಎಲ್ಲಿ? ಮೇಡಮ್ ಇಲ್ಲಿ ನಾವು ಎಲ್ಲಿ ಮಾತಾಡ್ತೇವೆ ಈ ಜಾಗದಲ್ಲಿ ಇಲ್ಲೇ ಮಲಗ್ತಾ ಇದ್ದಿದ್ದು ಅವರು. ಈ ಹಾಲಲ್ಲಿ ಮಲಗ್ತಾ ಇದ್ರಾ? ಅವರು ಮುಂಚೆಯಿಂದನೂ ಅವ್ರಿಗೆ ಕೆಳಗೆ ಮಲಗಿ ಅಭ್ಯಾಸ. ಹೌದು. ನೆಲದ ಮೇಲೆ ಒಂದು ಜಮ್ಕಾನ ಏನಾರ ಒಂದು ಅದಕ್ಕೆ ಮೇಲೆ ಏನಾರ ಒಂದು ಇಲ್ಲ ಈ ಹಾಲ್. ಹೌದೌದು, ಇಲ್ಲೇ ನೋಡಿ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಲಗ್ತಿದ್ದ ಜಾಗ ಇದು ಆಕ್ಚುಲಿ. ಆ ಮನೆಗೆ ಹೋಗೋದಕ್ಕಿಂತ ಮುಂಚೆ
ಇಲ್ಲಿ ಇವರ ಮನೆಯಲ್ಲೇ ಇಲ್ಲಿ ಈ ಮನೆಯಲ್ಲೇ 3 ಇಯರ್ಸ್ ಹೌದು. ಅರೌಂಡ್. ಇಲ್ಲೂ ಆಮೇಲೆ ಮೇಲ್ಗಡೆ ಒಂದು ಹಾಲ್ ಇದೆ, ಅಲ್ಲಿ ಮೇಲ್ಗಡೆ ಅಲ್ಲಿ ಒಂದು ರೂಮ್ ಇದೆ, ಅದು ನಮ್ಮ ತಾತನ ರೂಮ್ ಅವಾಗ. ಬಟ್ ರೂಮಲ್ಲಿ ಮಲಗ್ತಾ ಇಲ್ಲ, ಅಲ್ಲಿ ಆಚೆ ಇರೋ ಹಾಲ್ ಅಲ್ಲೇನೆ ಮಲಗ್ತಾ ಇದೆ. ಅದನ್ನ ಆಮೇಲೆ ತೋರಿಸ್ತೀನಿ. ಅವ್ರ ಫೇವ್ರೆಟ್ ಪ್ಲೇಸ್ ಅಂತ ಏನಾದ್ರು ಇದೆಯಾ ಈ ಮನೆಯಲ್ಲೂ? ಆಗ ನಿಮಗೆ ನೆನಪಿರ? ಇಲ್ಲ ಮೇಡಮ್, ಅವಾಗ ನಾನು ತುಂಬಾ ಚಿಕ್ಕವನು. ಅಂದ್ರೆ ಇಲ್ಲಿ ಬಿಟ್ರೆ ಹಾಲಲ್ಲೇ ಸಾಕಷ್ಟು ಕಾಲ ಕಳೀತಾ ಇದ್ದಿದ್ದು. ಯೋಗ ಮಾಡೋರು ರೂಮಲ್ಲಿ, ಯೋಗ ರೂಮ್, ಅವ್ರ ರೂಮಲ್ಲೇ ಯೋಗ ಮಾಡ್ತಾ ಇದ್ರು. ಅದು ಆ ರೂಮು. ಅಲ್ಲಿ ಇನ್ನೇನೋ ನೆನಪಿಂದು ನಿಮಗೆ ನೆನಪಲ್ಲಿ ನೆನಪಿಸ್ಕೊಂಡು? ಅವ್ರ ರೂಮಲ್ಲಿ ಒಂದು ಅವ್ರ ತಾಯಿ ಫೋಟೋ ಇತ್ತು. ಓಕೆ, ಅದೀಗ್ಲೂ ಇದೆ. ಅವ್ರು ಹೇಳಿದ್ರು ಆ ಒಂದು ಫೋಟೋ ಮಾತ್ರ, ನಮ್ಮ ಅಮ್ಮಂಗೆ ಹೇಳಿದ್ರು ಅಂತ, ಒಂದು ಫೋಟೋ ಮಾತ್ರ ಅಲ್ಲೇ ಇರ್ಲಿ ಕಂದ, ತೆಗಿಬೇಡ ಅಂತ. ಆ ರೂಮ್ ರೆನೋವೇಷನ್ ಎಲ್ಲ ಮಾಡಿದ್ವಿ. ಈಗ ನಮ್ಮ ಅಕ್ಕನ ರೂಮ್ ಅದು, ನಮಗೆ ಅದನ್ನು ತೋರಿಸಿ. ಬಟ್ ಆ ಫೋಟೋ ಮಾತ್ರ ಅದೇ ಜಾಗದಲ್ಲಿ ಇದೆಯಾ? ಅಲ್ಲೇ ಇದೆ. ಹೌದಾ? ಓಕೆ. ಸೊ ಹಾಲಲ್ಲೇ ಅವರ ಇಲ್ಲೇ ಇರ್ತಿದ್ರು, ನಮಗೂ ಖುಷಿ ಆಯ್ತು. ಇಲ್ಲಿ ಮಲಗ್ತಾ ಇದ್ದಿದ್ದು. ಈಗ ಮುಂದೆ ಹೋದ್ರೆ ಡೈನಿಂಗ್ ಏರಿಯಾ ಇದೆ, ಇಲ್ಲೇ ಊಟ ಮಾಡ್ತಿದ್ವಿ. ಇಲ್ಲಿ ಬನ್ನಿ ತೋರಿಸ್ತೀನಿ. ಇದು ನಮ್ಮ ಡೈನಿಂಗ್ ಏರಿಯಾ. ಪ್ಲಸ್ ಆಮೇಲೆ ದೇವ್ರ ಮನೆ, ದೇವರು ವೆಂಕಟೇಶ್ವರ. ಹೌದು. ಇದು ಬಹಳ ಚೆನ್ನಾಗಿದೆ. ಹೌದು, ಇದು ಆಕ್ಚುಲಿ ಅಲ್ಲೇ ಬರ್ದಿದ್ದಾರೆ. ಫಿಲ್ಮೋತ್ಸವ್ 1986 ಹೈದರಾಬಾದ್, ಪ್ರೆಸೆಂಟೆಡ್ ಬೈ ಶ್ರೀ NT ರಾಮರಾವ್, ಚೀಫ್ ಮಿನಿಸ್ಟರ್ ಆಂಧ್ರ ಪ್ರದೇಶ್ ಅಂತ. ಅವರು 86 ಅಲ್ಲಿ ಅಲ್ಲಿ ನಡೆದಂತೆ ಯಾವುದೋ ಫಂಕ್ಷನ್ ಅಲ್ಲಿ ನಮ್ಮ ತಾತನಿಗೆ ಕೊಟ್ಟಿರೋದು. ಫುಲ್ಲು ಗೋಲ್ಡನ್ ಫಿನಿಶಿಂಗ್, ಎಷ್ಟು ಚೆನ್ನಾಗಿದೆ. ದೇವರು ಎದ್ದು ಕಾಣಿಸೋ ಹಾಗೆ. ಹೌದು, ಅದು ನಮ್ಮ ತಂದೆ ಪರ್ಟಿಕ್ಯುಲರ್ ಆಗಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅದನ್ನ ಫುಲ್ ಬ್ರಾಸ್ ಪಾಲಿಶ್ ಅಲ್ಲಿ ಕ್ಲೀನ್ ಮಾಡಿ ಅದನ್ನ ಮತ್ತೆ ಶೈನ್ ಇರಬೇಕು ಅಂತ ನಮ್ಮ ತಂದೆ ಪರ್ಟಿಕ್ಯುಲರ್ ಆಗಿ ಮೇಂಟೈನ್ ಮಾಡಿಸ್ತಾರೆ, ಇಲ್ಲ ಮಾಡ್ತಾರೆ. ನಮ್ಮ ತಾಯಿಗೆ ತುಂಬಾ ಇಷ್ಟವಾದಂತ ಜಾಗ ಇದು ದೇವರ ಮನೆ. ಸಾಕಷ್ಟು ಕಾಲ ಅವರು ಕಳೀತಾರೆ ದೇವರ ಮನೇಲಿ, ದೇವ್ರ ಪೂಜೆ. ಎಲ್ಲಾ ದೇವರು ಇದೆ ಅಲ್ಲ? ಯಾವ್ಯಾವ ದೇವರು ಇದೆ? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ನಿಮ್ಮ ಮನೆ ದೇವರು, ವಿನಾಯಕ, ಗಣೇಶ, ಎಲ್ಲಮ್ಮ, ಆಮೇಲೆ ನಂಜುಂಡೇಶ್ವರ, ಧರ್ಮಸ್ಥಳ. ಅದು ಮಧ್ಯದ್ದು ಇದು ದಕ್ಷಿಣಾಮೂರ್ತಿ. ಅದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಆಮೇಲೆ ಆಂಜನೇಯ ಸ್ವಾಮಿ, ರಾಯರು, ಗುರುರಾಯರು. ಎಲ್ರಿಗೂ ಗೊತ್ತು ನಮ್ಮ ತಾತ ಭಕ್ತರು ಅಂತ. ಯಾವಾಗ್ಲೂ ನಮ್ಗೆ ರಾಯರು ಅಂದಾಗೆಲ್ಲ ರಾಯರ ಹಾಡು ನಮ್ಮ ತಾತ ಹಾಡಿರೋದು. ನಮ್ಮ ತಾಯಿ ತುಂಬಾ ಸಣ್ಣ ವಯಸ್ಸಿಂದ ನಮಗೆ ಹೇಳ್ಕೊಡ್ತಾ ಇದ್ರು ಹಾಡುಗಳನ್ನ. ಎಲ್ಲ ನಮ್ಮ ತಾತ ಹಾಡಿರೋಂಥ ದೇವ್ರ ಹಾಡುಗಳನ್ನ ಸಾಕಷ್ಟು. ಆಮೇಲೆ ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ ಎಲ್ಲ ಹಾಡು ಹೇಳ್ಬೋದಾ? ಖಂಡಿತ. ಅದನ್ನ ಹೇಳಕ್ ಮುಂಚೆ ನಾನು ಇದನ್ನ ಹೇಳ್ಬಿಡ್ತೀನಿ. ಯಾವುದೇ ಊರಿಗೆ ಹೋಗ್ಬೇಕಂದ್ರು ಕಾರಲ್ಲಿ ಜರ್ನಿ ಹೊರಟಾಗ ಫಸ್ಟ್ ಒಂದು ಫುಲ್ ಕ್ಯಾಸೆಟ್ ದೇವ್ರದ್ದು ನಮ್ಮ ತಂದೆ, ಅದು ರೂಲ್. ಅದು ನಮಗೂ ಅದು ಈಗ ಹಂಗೆ ಅಭ್ಯಾಸ. ಟ್ರಾವೆಲ್ ಮಾಡ್ಬೇಕಾದ್ರೆ ದೇವ್ರ ಹಾಡೇ ಫಸ್ಟ್ 1 hour ಆ ಕ್ಯಾಸೆಟ್ ಎಷ್ಟಿರುತ್ತೆ ಆಗ ಕೇಳಿದಂಥ ಹಾಡುಗಳು ಇವತ್ತಿಗೂ ನಮಗೆ ಲಿರಿಕ್ಸ್ ಎಲ್ಲ ನಂಗೆ ಭಾಳ ಇಷ್ಟವಾದಂಥ ಹಾಡು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸೊ ಗುರುರಾಯನ್ನ ನಾವು ನೆನೆಸ್ತೇ ಇರೋ ದಿನಾನೇ ಇಲ್ಲ. ಹಾಡು ಎಷ್ಟು ಹೌದು, ಅಂದ್ರೆ ಆ ದೇವ್ರ ಹಾಡುಗಳನ್ನ ಕೇಳ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ. ಹೌದು, ನಮಗೆ ಎಷ್ಟೇ ಏನೋ ಬೇಜಾರು, ಏನೇ ಟೆನ್ಷನ್ ಇದ್ರು ದೇವ್ರ ಹಾಡು ಕೇಳಿದ್ರೆ ಒಂದು ಅದು ಯಾರು ಬೇರೆ ಥರ ಅನ್ಕೊಬಾರ್ದು. ಅದು ನಮ್ಮ ತಾತನ ವಾಯ್ಸಲ್ಲಿ ಕೇಳಿದ್ರೆ ನಮ್ಗೆ ಇನ್ನೂ ಒಂಥರ, ಅದು ಈಗಲೂ ನನಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ ಅದನ್ನು ಹೇಳಿದ ತಕ್ಷಣ. ಭಾಳ ವಿಶೇಷ. ನಮ್ಮ ತಾಯಿ ಪರ್ಟಿಕ್ಯುಲರ್ ಆಗಿ ನಮ್ಮ ಅಕ್ಕ, ನನ್ನ ತಂಗಿ, ನನ್ನ 3 ಜನಕ್ಕೂ ಕೂರಿಸ್ಕೊಂಡು ದೇವ್ರ ಹಾಡುಗಳನ್ನ ಹೇಳ್ಕೊಡ್ತಾಯಿದ್ರು. ನಮಗೆ ತುಂಬ ಸ್ಟೇಜ್ ಫಿಯರ್ ಸ್ಕೂಲಲ್ಲಿ ಆದ್ರೂ ನೀವು ಚೆನ್ನಾಗಿ ಹಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನೀವು ಪ್ರಯತ್ನ ಮಾಡಬೇಕು, ಪ್ರಯತ್ನ ಬಿಡಬಾರ್ದು ಅಂತ ಹೇಳಿ ನಮಗೆ ಹಾಡುಗಳನ್ನ ಹೇಳ್ಕೊಟ್ಟು ಸ್ಕೂಲ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾಯಿದ್ರು. ನಿಮಗೆಲ್ಲ ಹೇಳ್ಕೊಡ್ತಾ ಇದ್ರು? ಹೌದು ಹೌದು. ಅದರ ಒಂದು ಫಲಾನೇ ನಾನು ಹೈಸ್ಕೂಲಲ್ಲಿದ್ದಾಗ ನನ್ನನ್ನು ಸ್ಕೂಲ್ ಆರ್ಕೆಸ್ಟ್ರಾ ಟೀಮಿಗೆ ಆ್ಯಸ್ ಅ ಸಿಂಗರ್
ಸೆಲೆಕ್ಟ್ ಮಾಡಿಕೊಂಡ್ರು. 8th 9th 10th 3 ವರ್ಷ ಸ್ಕೂಲ್ ಯಾವುದೇ ಪ್ರೋಗ್ರಾಮ್ಗಳು, ಸ್ಕೂಲ್ ಡೇ ಇರ್ಬೋದು, ಆ್ಯನ್ಯುವಲ್ ಡೇ, ಇಂಡಿಪೆಂಡೆನ್ಸ್, ರಿಪಬ್ಲಿಕ್ ಡೇ ಅಲ್ಲಿ ನಾನು ನಮ್ಮ ಸ್ಕೂಲ್ ಆರ್ಕೆಸ್ಟ್ರಾ ಟೈಮಲ್ಲಿ ನಾನು ಹಾಡ್ತಿದ್ದೆ. ಅದು ನನಗೆ ಸೊ ನಿಮಗೂ ಆಗ ಹಾಡೋದು ಅಭ್ಯಾಸ ಆಗೋಯ್ತು. ಹೌದು, ತುಂಬ ಖುಷಿ ಕೊಟ್ಟಂಥ ವಿಷಯ ಅದು. ಆ್ಯಂಡ್ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ನನ್ನ ಬಗ್ಗೆ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಹೇಳಬೇಕಾದ್ರೆ, ನನಗೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.